ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಟೆಕ್. ಇವತ್ತಿನ ವಿಡಿಯೋದಲ್ಲಿ ನಾವು iPhone 12 ಸೊ ಈ ಒಂದು ಸ್ಮಾರ್ಟ್ ಫೋನನ್ನು ಅನ್ಬಾಕ್ಸ್ ಮಾಡಿ ಒಂದು ಫೋನ್ ಹೇಗಿದೆ ಅಂತ ತಿಳಿಸ್ಕೊಡ್ತೀನಿ. ಸೊ ಈ ಒಂದು iPhone 12 ಏನಿದೆ ಇದು Voventica.com ನಿಂದ ರಿವ್ಯೂಗೋಸ್ಕರ ಕಳಿಸ್ಕೊಟ್ಟಿದ್ದಾರೆ. ಓಕೆನಾ? ಸೊ ಏನಪ್ಪ ಇದು Voventica.com ಅಂತ ನೋಡೋದಾದ್ರೆ, ನೀವೇನಾದರೂ ಐಫೋನ್ಗಳನ್ನು ಅತಿ ಕಡಿಮೆ ಬೆಲೆಗೆ ಪರ್ಚೇಸ್ ಮಾಡ್ಕೊಬೇಕು ಅಂತ ಅನ್ಕೊಂಡಿದ್ರೆ ಸೊ Voventica.comನವರು ಅತಿ ಕಡಿಮೆ ಬೆಲೆಗೆ ಅನ್ಲಾಕ್ಡ್ ಐಫೋನ್ಸ್ಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ. ಓಕೆನಾ? ಸೊ ಏನಪ್ಪ ಇದು ಅನ್ಲಾಕ್ಡ್ ಐಫೋನ್ಸ್ ಅಂತ ನೋಡೋದಾದ್ರೆ, ಈ ವಿಡಿಯೋನ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ಆ ಒಂದು ವಿಡಿಯೋನ ನೋಡಿದ್ರೆ ನಿಮಗೆ ಅನ್ಲಾಕ್ಡ್ ಐಫೋನ್ಸ್ ಅಂದ್ರೆ ಏನು ಅಂತ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ. ಓಕೆನಾ? ಸೊ ಈ ಒಂದು Voventica.com ನಲ್ಲಿ ಐಫೋನ್ ಅನ್ನ ನಂಬಿ ತಗೋಬಹುದು ಅಂತ ಕೇಳಿದ್ರೆ ಹೌದು, ತಗೋಬಹುದು. ಈ ಒಂದು ವೆಬ್ಸೈಟ್ ನಲ್ಲಿ ನಿಮಗೆ 7 ದಿನಗಳ ಕಾಲ ಒಂದು ರಿಪ್ಲೇಸ್ಮೆಂಟ್ ವಾರಂಟಿಯನ್ನ ಕೊಡ್ತಿದ್ದಾರೆ. ಸೊ ಏನಾದರೂ ಬಾಕ್ಸ್ ಪೀಸ್ ಹಾಳಾಗಿ ಬಂತು ಅಂದ್ರೆ ನಿಮಗೆ ಆ ಒಂದು ಫೋನ್ ಅನ್ನ ಚೇಂಜ್ ಮಾಡಿ ಕೊಡ್ತಾರೆ. ಓಕೆ, ಇನ್ನು ನೆಕ್ಸ್ಟ್ ನಿಮಗೆ ಕ್ಯಾಶ್ ಆನ್ ಡೆಲಿವರಿ ಕೂಡ ಅವೈಲೇಬಲ್ ಇದೆ. ಸೊ ನೀವು ಕ್ಯಾಶ್ ಆನ್ ಡೆಲಿವರಿಗೆ ಹಾಕಿ ನೋಡ್ಕೋಬಹುದು. ಕೆಲವೊಂದು ಸಿಟೀಸ್ಗಳಲ್ಲಿ ಓಪನ್ ಡೆಲಿವರಿ ಕೂಡ ಮಾಡ್ತಿದ್ದಾರೆ. ಹೇಗಪ್ಪ ಅಂದ್ರೆ ಬಾಕ್ಸ್ ಅನ್ನು ಓಪನ್ ಮಾಡಿ ಒಳಗೆ ಐಫೋನ್ ಇದೆಯಾ ಅಂತ ನೋಡಿ ಆಮೇಲೆ ತಗೊಬಹುದು. ಓಕೆ, ಇದು ಕೆಲವೊಂದು ಸಿಟೀಸ್ಗೆ ಮಾತ್ರ ಅವೈಲೇಬಲ್ ಇರುತ್ತೆ. ಕಸ್ಟಮರ್ ಕೇರ್ ನಂಬರ್ ಎಲ್ಲ ಹಾಕಿರ್ತೀನಿ, ನೀವು ಕಾಲ್ ಮಾಡಿ ಕೇಳ್ಕೊಬಹುದು. ಎಲ್ಲ ಭಾಷೆಗಳಲ್ಲೂ ಮಾತಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ನಾರ್ಮಲ್ ಆಗಿ ತಮಿಳಿನಲ್ಲಿ ಮಾತಾಡ್ತಾ ಇದ್ದಾರೆ. ಇದೊಂದು ತಮಿಳುನಾಡಿನ ಒಂದು ಕಂಪನಿ ಆಗಿದೆ. ಓಕೆ, ಇನ್ನು ನೆಕ್ಸ್ಟ್ ಒಂದು ಫೋನ್ ಅನ್ನ ತಗೊಳ್ಳಿಕ್ಕೆ ನಿಮಗೆ EMI ಫೆಸಿಲಿಟಿಯನ್ನ ಕೂಡ ಕೊಡ್ತಿದ್ದಾರೆ. ಸೊ ನೀವು EMI ಅಲ್ಲೂ ಕೂಡ ತಗೊಬಹುದು. ನೀವು ಜಸ್ಟ್ ಕಾಲ್ ಮಾಡಿ ಕೇಳಿದ್ರೆ ಸಾಕು, ಅವರೇ ನಿಮಗೆ EMI ಅನ್ನ ಮಾಡಿಸಿ ಕೊಡ್ತಾರೆ. ಮತ್ತೆ ಈ ಒಂದು iPhone 12ಗೆ ನಮಗೆ 6 ತಿಂಗಳ ಒಂದು ವಾರಂಟಿಯನ್ನು ಕೊಡ್ತಿದ್ದಾರೆ. ಸೊ 6 ತಿಂಗಳಲ್ಲಿ ಏನಾದರೂ ಹಾಳಾಯ್ತಂದ್ರೆ ಅವರೇ ನಿಮಗೆ ಸರಿ ಮಾಡಿಸಿ ಕೂಡ ಕೊಡ್ತಾರೆ. ಸೊ ಈ ಒಂದು ಐಫೋನ್ ಅನ್ನ ಅತಿ ಕಡಿಮೆ ಬೆಲೆಗೆ ನೀವು ತಗೊಬಹುದು ಅಂತ ಹೇಳಿದ್ದೆ. ಸೊ ಎಷ್ಟು ಅಂತ ನೋಡೋದಾದ್ರೆ, ನನ್ನ ಕೈಯಲ್ಲಿರೋದು iPhone 12 128GB ವೇರಿಯಂಟ್. ಓಕೆನಾ? ಇದು ಆನ್ಲೈನ್ನಲ್ಲಿ ನೋಡೋದಾದ್ರೆ ಫ್ಲಿಪ್ಕಾರ್ಟ್ನಲ್ಲಿ ನಮಗೆ 82,900 ರೂಪಾಯಿಗೆ ಸಿಗ್ತಾ ಇದೆ. ಅದೇ ನಿಮಗೆ Voventica.com ನಲ್ಲಿ ನಿಮಗೆ 69,900 ರೂಪಾಯಿಗೆ ಈ ಒಂದು ವೇರಿಯಂಟ್ ಸಿಗ್ತಾ ಇದೆ. ಸೊ ಈ ಒಂದು iPhone 12 ಮಾತ್ರ ಕಡಿಮೆ ಬೆಲೆ ಕೊಡ್ತಾರೆ ಅಂತ ಕೇಳಿದ್ರೆ ಇಲ್ಲ, ಇನ್ನು ಐಫೋನ್ನ ಹಲವಾರು ಮಾಡೆಲ್ಸ್ಗಳು ಅತಿ ಕಡಿಮೆ ಬೆಲೆಗೆ ಈ ಒಂದು Voventica.com ನಲ್ಲಿ ಕೊಡ್ತಿದ್ದಾರೆ. ಲಿಂಕು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಅಲ್ಲಿ ಕ್ಲಿಕ್ ಮಾಡ್ಕೊಂಡು ನೀವು ಈ ಒಂದು ವೆಬ್ಸೈಟ್ ನಲ್ಲಿ ಎಲ್ಲದನ್ನು ನೀವು ಚೆಕ್ ಮಾಡ್ಕೊಬಹುದು. ಸೊ ಹಾಗಾದ್ರೆ ನೀವು Voventica.com ನಲ್ಲಿ ಯಾವ್ದಾದ್ರು ಒಂದು ಸ್ಮಾರ್ಟ್ ಫೋನ್ ಆರ್ಡರ್ ಮಾಡಿದ್ರೆ ಪ್ಯಾಕೇಜಿಂಗ್ ಎಲ್ಲ ಹೇಗೆ ಬರುತ್ತೆ ಮತ್ತೆ ಅನ್ಬಾಕ್ಸ್ ಮಾಡಿ ಒಳಗೆ ಸ್ಮಾರ್ಟ್ ಫೋನ್ ಎಲ್ಲ ಹೇಗಿರುತ್ತೆ ಅಂತ ನೋಡೋಣ. ಸೊ ಈ ಒಂದು iPhone 12 ಬಾಕ್ಸ್ ಹೇಗೆ ಬಂತು ಅದನ್ನ ಅನ್ಬಾಕ್ಸ್ ಮಾಡಿ ನಾನು ತೋರಿಸ್ತೀನಿ. ಸೊ ಈ ಒಂದು ಬಾಕ್ಸ್ ನ ಪ್ಯಾಕೇಜಿಂಗ್ ಅನ್ನ ನೀವು ನೋಡ್ಕೊಬಹುದು. ಒಳ್ಳೆ ಒಂದು ಪ್ಯಾಕೇಜಿಂಗ್ ಅಂತಾನೆ ಹೇಳಬಹುದು. ಸೊ ಒಳಗೆ ಅನ್ಬಾಕ್ಸ್ ಮಾಡಿ ಹೇಗೆಲ್ಲ ಕೊಟ್ಟಿದ್ದಾರೆ ಅಂತ ನೋಡೋಣ. ಸೊ ಇಲ್ಲಿ ಒಂದು Voventica.com ನವರ ಅಡ್ರೆಸ್, ಫೋನ್ ನಂಬರ್ ಎಲ್ಲ ಕೊಟ್ಟಿರ್ತಾರೆ. ಸೊ ಇಲ್ಲಿ ಡೆಲಿವರಿ ಅಡ್ರೆಸ್ ಇರುತ್ತೆ. ಸೊ ಇದು ನನ್ನ ಅಡ್ರೆಸ್. ಸೊ ಹಾಗಾದ್ರೆ ನಾವು ಈ ಒಂದು ಬಾಕ್ಸ್ ಅನ್ನ ಓಪನ್ ಮಾಡೋಣ. ಸೊ ಬಾಕ್ಸ್ ಅನ್ನ ಕಟ್ ಮಾಡಿದ್ದು ಒಳಗಡೆ ಚೆನ್ನಾಗಿನೇ ಕೊಟ್ಟಿದ್ದಾರೆ. ಸೊ ಈ ಒಂದು ಬಬಲ್ ಕವರ್ ಏನಿದೆ, ಸೊ ಇದು ನಮ್ಮ ಒಂದು ಫೋನಿಗೆ ಒಳ್ಳೆ ಒಂದು ಪ್ರೊಟೆಕ್ಷನ್ ಅನ್ನ ಕೊಡುತ್ತೆ. ಸೊ ಬಾಕ್ಸಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಪ್ಯಾಕೇಜಿಂಗ್ ಅನ್ನ. ಸೊ ಇದನ್ನು ಕೂಡ ಓಪನ್ ಮಾಡೋಣ. ಪ್ಯಾಕೇಜಿಂಗ್ ಅಂತೂ ಸಕ್ಕತ್ತಾಗಿ ಮಾಡಿದ್ದಾರೆ. ಓಕೆನಾ? ಸೊ ಈಗ ಈ ಒಂದು ಪೇಪರಲ್ಲಿ ಏನಿದೆ ಅಂತ ನೋಡೋದಾದರೆ, ಈ ಒಂದು Voventica.com ನವ್ರದ್ದು ಒಂದು ವಾರಂಟಿ ಕಾರ್ಡನ್ನು ಕೊಟ್ಟಿದ್ದಾರೆ. ಸೊ ಈ ಒಂದು ಕಾರ್ಡನ್ನು ನೀವು ಇಟ್ಕೊಂಡಿದ್ರೆ ನಿಮಗೆ ಈ ಒಂದು ಫೋನ್ನ ವಾರಂಟಿ ಕ್ಲೈಮ್ ಮಾಡೋಕ್ಕೋಸ್ಕರ ಎಲ್ಲ ಯೂಸ್ ಆಗುತ್ತೆ. ಓಕೆ, ಸೊ ಇದರ ನೆಕ್ಸ್ಟ್ ನೋಡೋದಾದರೆ ಒಂದು ಥ್ಯಾಂಕ್ಸ್ ಗ್ರೀಟಿಂಗ್ ಅನ್ನು ಕೊಟ್ಟಿದ್ದಾರೆ. ಸೊ ಈ ಒಂದು ಪ್ರಾಡಕ್ಟನ್ನು ತೊಗೊಂಡಿದ್ದಕ್ಕೆ ಥ್ಯಾಂಕ್ ಯು ಅಂತೆಲ್ಲ ಹೇಳಿದ್ದಾರೆ. ಮತ್ತು ನಿಮ್ಮ ಫ್ರೆಂಡ್ಸನ್ನು ನೀವು ರೆಫರ್ ಮಾಡಿದ್ರೆ, ಅವ್ರು ಏನಾದರೂ ಈ ಒಂದು ವೆಬ್ಸೈಟ್ನಲ್ಲಿ ಪ್ರಾಡಕ್ಟನ್ನು ಆರ್ಡರ್ ಮಾಡಿದ್ರೆ ನಿಮಗೆ 500 ರೂಪಾಯಿ ಡೈರೆಕ್ಟಾಗಿ ನಿಮ್ಮ ಅಕೌಂಟಿಗೆ ಕ್ರೆಡಿಟ್ ಮಾಡ್ತಾರೆ. ಸೊ ಥ್ರೂ UPI, ಗೂಗಲ್ ಪೇ, Paytm ಯಾವ್ದು ಬೇಕಾದರೂ ಒಂದು ಪೇಮೆಂಟ್ ಮೋಡನ್ನು ಚೂಸ್ ಮಾಡಿಕೊಂಡು ನೀವು ಅಮೌಂಟನ್ನು ತಗೊಬಹುದು. ಸೊ ಈಗ ಈ ಒಂದು ಐಫೋನ್ ಬಾಕ್ಸ್ ಅನ್ನು ನೋಡೋದಾದ್ರೆ, ಸೊ ನೋಡ್ಲಿಕ್ಕೆ ಈ ತರ ಸ್ಲಿಮ್ ಆಗಿ ಕೊಟ್ಟಿದ್ದಾರೆ ನೋಡಿ. ಸೊ ಒಂದು ಫೋನ್ ಸೈಜ್ ಇದೆ. ನಾರ್ಮಲ್ ಆಗಿ ನಾವೊಂದು ಫೋನ್ ಯೂಸ್ ಮಾಡ್ತೀವಲ್ಲ ಆ ಸೈಜ್ಗೆ ಬಾಕ್ಸೇ ಇದೆ. ಇನ್ನು ಫೋನ್ ಎಷ್ಟು ಚಿಕ್ಕದಾಗಿರುತ್ತೆ ಅಂತ ಗೊತ್ತಿಲ್ಲ. ಸೊ ಹಾಗಾದ್ರೆ ಒಂದು ಬಾಕ್ಸ್ ಅನ್ನ ಓಪನ್ ಮಾಡಿ ನೋಡೋಣ ಒಳಗೇನೆಲ್ಲ ಕಂಟೆಂಟ್ ಅನ್ನ ಕೊಡ್ತಿದ್ದಾರೆ ಅಂತ. ಸೊ ಈಗ ಬಾಕ್ಸ್ ಅನ್ನ ಓಪನ್ ಮಾಡಿದ್ದು ಒಳಗಡೆ iPhone 12. ಸೊ ಇದನ್ನ ತೆಗೆದು ಆನ್ ಮಾಡಿ ಸೈಡಿಗೆ ಇಟ್ಬಿಡೋಣ. ಓಕೆ, ಸೊ ಒಳಗಡೆ ಬೇರೆ ಏನೆಲ್ಲ ಆಕ್ಸೆಸರೀಸ್ ಇದೆ ಅಂತ ನೋಡೋದಾದ್ರೆ, ಒಂದು ಚಾರ್ಜಿಂಗ್ ಕೇಬಲ್ ಅನ್ನ ಕೊಟ್ಟಿದ್ದಾರೆ. ಇದು USB-C ಮೇಲ್ ಪೋರ್ಟು, ಒಂದು ಲೈಟ್ನಿಂಗ್ ಕೇಬಲ್ ಮೇಲ್ ಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ಸೊ ನಮಗೆ ಈ ಒಂದು ಬಾಕ್ಸ್ನಲ್ಲಿ ಎಕ್ಸ್ಟ್ರಾ ಚಾರ್ಜರ್ ಏನು ಸಿಗೋದಿಲ್ಲ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ, ಇದರ ಒಳಗಡೆ ಆ್ಯಪಲ್ನಷ್ಟು ಒಂದು ಸ್ಟಿಕ್ಕರನ್ನು ಕೊಟ್ಟಿದ್ದಾರೆ ಮತ್ತು ಯೂಸರ್ ಮ್ಯಾನುವಲ್ ಗೈಡ್ ಅದೆಲ್ಲ ಕೊಟ್ಟಿದ್ದಾರೆ. ಓಕೆನಾ? ನೆಕ್ಸ್ಟ್ ಒಂದು ಸಿಮ್ ಎಜೆಕ್ಟಿಂಗ್ ಪಿನ್ ಅನ್ನು ಕೊಟ್ಟಿದ್ದಾರೆ.
ಅದನ್ನ ಬಿಟ್ಟರೆ ಬಾಕ್ಸ್ನಲ್ಲಿ ಬೇರೆ ಏನೂ ಇಲ್ಲ. ಇನ್ನು ನೆಕ್ಸ್ಟ್ ಈ ಒಂದು ಫೋನ್ನ ಡಿಸ್ಪ್ಲೇನ ನೋಡೋದಾದ್ರೆ ಇದರಲ್ಲಿ ನಮಗೆ 6.1 ಇಂಚಿನ ಸೂಪರ್ ರೆಟಿನಾ XDR OLED ಡಿಸ್ಪ್ಲೇ ಅನ್ನ ಕೊಡ್ತಿದ್ದಾರೆ. ನೆಕ್ಸ್ಟ್ ಈ ಒಂದು ಸ್ಮಾರ್ಟ್ ಫೋನ್ ನ ರೈಟ್ ಸೈಡ್ ಅಲ್ಲಿ ನೋಡೋದಾದ್ರೆ ಒಂದು ಪವರ್ ಬಟನ್ ಅನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಈ ಒಂದು ಫೋನ್ ನ ಬಾಟಮ್ ನಲ್ಲಿ ನೋಡೋದಾದ್ರೆ ಒಂದು ಮೈಕ್ರೋಫೋನ್ ಮತ್ತು ಒಂದು ಚಾರ್ಜಿಂಗ್ ಪೋರ್ಟ್ ಮತ್ತೆ ಒಂದು ಸ್ಪೀಕರ್ ಗಳನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಈ ಒಂದು ಫೋನ್ ನ ಲೆಫ್ಟ್ ಸೈಡ್ ಅಲ್ಲಿ ನೋಡೋದಾದ್ರೆ ವಾಲ್ಯೂಮ್ ಕೀಗಳನ್ನ ಕೊಟ್ಟಿದ್ದಾರೆ ಮತ್ತೆ ಇನ್ನೊಂದು ಬಟನ್ ಕೂಡ ಕೊಟ್ಟಿದ್ದಾರೆ. ಸೊ ಇದು ಯಾಕೆಪ್ಪ ಅಂತ ನೋಡಿದ್ರೆ ನಮ್ಮ ಒಂದು ಫೋನ್ ಅನ್ನ ಸೈಲೆಂಟ್ ಆಗ್ಲಿಕ್ಕೆ ಈ ಒಂದು ಬಟನ್ ಅನ್ನ ಯೂಸ್ ಮಾಡ್ಕೊಬಹುದು. ಸೊ ಇದನ್ನ ಆನ್ ಮಾಡ್ಕೊಂಡ್ರೆ ನಮ್ಮ ಒಂದು ಫೋನ್ ಏನಿದೆ ಇದು ವೈಬ್ರೇಟಿಂಗ್ ಆಗುತ್ತೆ, ಆಫ್ ಮಾಡಿದ್ರೆ ಅದು ನಾರ್ಮಲ್ ಮೋಡಿಗೆ ಹೋಗುತ್ತೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಈ ಒಂದು ಫೋನ್ ನಲ್ಲಿ ನಮಗೆ ಒಂದು ಸಿಮ್ ಟ್ರೇ ಅನ್ನ ಕೊಟ್ಟಿದ್ದಾರೆ. ಈ ಒಂದು ಫೋನ್ ನ ಫ್ರಂಟ್ ಕ್ಯಾಮ್ರಾನ ನೋಡೋದಾದ್ರೆ ಇದರಲ್ಲಿ ನಮಗೆ 12 ಮೆಗಾ ಪಿಕ್ಸೆಲ್ ಒಂದು ಫ್ರಂಟ್ ಕ್ಯಾಮ್ರಾನ ಕೊಡ್ತಿದ್ದಾರೆ. ಇನ್ನು ನೆಕ್ಸ್ಟ್ ಈ ಒಂದು ಫೋನ್ ಇದೆ ಇದು ಫೇಸ್ ಅನ್ಲಾಕ್ ಅನ್ನ ಕೂಡ ಸಪೋರ್ಟ್ ಮಾಡುತ್ತೆ. ಇನ್ನು ನೆಕ್ಸ್ಟ್ ಈ ಒಂದು ಸ್ಮಾರ್ಟ್ ಫೋನ್ ನ ಬ್ಯಾಕ್ ಸೈಡ್ ಅಲ್ಲಿ ನೋಡೋದಾದ್ರೆ ಇದರಲ್ಲಿ ನಮಗೆ 2 ಕ್ಯಾಮ್ರಾಗಳನ್ನ ಕೊಟ್ಟಿದ್ದಾರೆ. ಮೈನ್ ಸೆನ್ಸರ್ ನೋಡೋದಾದ್ರೆ 12 ಮೆಗಾ ಪಿಕ್ಸೆಲ್ ಇಂದು ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಇನ್ನೊಂದು 12 ಮೆಗಾ ಪಿಕ್ಸೆಲ್ ನ ವೈಡ್ ಆಂಗಲ್ ಕ್ಯಾಮ್ರಾನ ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ ಬ್ಯಾಕ್ ನಲ್ಲಿ ನೋಡಬಹುದು ಫುಲ್ ಆಗಿ ಗ್ಲಾಸ್ ಆಗಿದೆ ಮತ್ತೆ ನಾವು ಆಪಲ್ ನ ಒಂದು ಲೋಗೋವನ್ನ ನೋಡ್ಕೊಬಹುದು. ನೆಕ್ಸ್ಟ್ ಈ ಒಂದು ಸ್ಮಾರ್ಟ್ ಫೋನ್ ನಲ್ಲಿ ತೆಗೆದ ಕ್ಯಾಮ್ರಾ ಸ್ಯಾಂಪಲ್ಸ್ ಗಳನ್ನ ನಾನು ಇಲ್ಲಿ ಹಾಕಿರ್ತೀನಿ. ಸೊ ನೀವು ಅದನ್ನ ನೋಡ್ಕೊಬಹುದು. ಓಕೆನಾ, ಫ್ರಂಟ್ ಅಂಡ್ ಬ್ಯಾಕ್ ಎರಡೂ ತೆಗೆದಿದ್ದೀನಿ. ಸೊ ಅದೆರಡು ಒಂದು ಕ್ಯಾಮ್ರಾ ಕ್ವಾಲಿಟಿ ಹೇಗಿದೆ ಅಂತ ನೀವು ನೋಡ್ಕೊಬಹುದು. ನೆಕ್ಸ್ಟ್ ಒಂದು ಸ್ಮಾರ್ಟ್ ಫೋನ್ ನ ಸ್ಟೋರೇಜ್ ಅನ್ನ ನೋಡೋದಾದ್ರೆ ಇದರಲ್ಲಿ ನಮಗೆ 128 GB ಇನ್ಬಿಲ್ಟ್ ಸ್ಟೋರೇಜ್ ಅನ್ನ ಕೊಟ್ಟಿದ್ದಾರೆ. ಮತ್ತೆ ಒಂದು ಸ್ಮಾರ್ಟ್ ಫೋನ್ ಏನಿದೆ ಇದು ಬಯೋನಿಕ್ 14 ಅನ್ನೋ ಒಂದು ಚಿಪ್ಸೆಟ್ ನಲ್ಲಿ ರನ್ ಆಗುತ್ತೆ, ಪ್ರೊಸೆಸರ್ ಅದೇ. ಇನ್ನು ನೆಕ್ಸ್ಟ್ ಸಾಫ್ಟ್ವೇರ್ ಅನ್ನ ನೋಡೋದಾದ್ರೆ iOS 14 ನಲ್ಲಿ ರನ್ ಆಗುತ್ತೆ. ಸೊ ಇದಿಷ್ಟು ಈ ಒಂದು iPhone 12 ಅನ್ಬಾಕ್ಸಿಂಗ್ ಅಂಡ್ ರಿವ್ಯೂ. ಸೊ ನಿಮಗೆ ಈ ಒಂದು ವಿಡಿಯೋ ಬಗ್ಗೆ ಏನಿಸ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕೇಳಿ. ಏನಾದರೂ ಡೌಟ್ ಇದ್ರೂ ನೀವು ಕಮೆಂಟ್ ಬಾಕ್ಸ್ ನಲ್ಲಿ ಕೇಳಬಹುದು. ಮತ್ತೆ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟನ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಜೈ ಹಿಂದ್.